ವಸತಿ ಶಾಲೆಯ ಮಕ್ಕಳಿಂದ ಶೌಚ ಗುಂಡಿ ಸ್ವಚ್ಛತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳಿಗಾಗಿ ಕಚೇರಿಯ ಲಾಕರ್ನೇ ಒಡೆದಿದ್ದಾರೆ ಅಧಿಕಾರಿಗಳು. ಕೋಲಾರ ಜಿಲ್ಲೆಯ ಮೊರಾರ್ಜಿ ವಸತಿ ಶಾಲೆಯ ಲಾಕರ್ನ ಓಪನ್ ಮಾಡಲಾಗಿದೆ. ಪ್ರಿನ್ಸಿಪಲ್ ಭಾರತಮ್ಮ ಅವರ ಬಂಧನದ ಹಿನ್ನೆಲೆ ದಾಖಲೆಗಾಗಿ ಲಾಕರ್ನ ಓಪನ್ ಮಾಡಲಾಗಿದೆ. ವಸತಿ ಶಾಲೆಗೆ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ಹಾಗೆ ಮಕ್ಕಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ನಾರಾಯಣಸ್ವಾಮಿ. ಕೋಲಾರದ ಯಲವನಹಳ್ಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳನ್ನ ಅಮಾನವೀಯವಾಗಿ ನಡೆಸಿಕೊಳ್ತಾ ಇರುವಂತಹ ಪ್ರಕರಣ ನಿನ್ನೆ ಬೆಳಕಿಗೆ ಬಂದಿತ್ತು. ಈ ಸಂಬಂಧ ಈಗಾಗಲೇ ಆರೋಪಿ ಸ್ಥಾನದಲ್ಲಿ ಇರುವಂತವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮುಂದುವರೆದಿದೆ. ದಾಖಲೆಗಳ ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಲಾಕರ್ನ ಮುರಿದು ಒಳಗಿರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಪ್ರಿನ್ಸಿಪಾಲ್ ಬಂಧನದ ಹಿನ್ನೆಲೆಯಲ್ಲಿ ಲಾಕರ್ನ ಮುರಿದು ದಾಖಲೆಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಅರ್ಥ ಆಯ್ತೇನಮ್ಮ. ಅದಕ್ಕೆ ಇಲ್ಲಿ ಬಂದು ಇದನ್ನೆಲ್ಲ ನಾವು ಎಲ್ಲೂ ಹೊರಗಡೆ ಹೇಳ್ಬೇಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿ ಇದು ಮಾಡಿದ್ರು. ಡಿಸೆಂಬರ್ 1ನೇ ತಾರೀಕು ನಡೆದಿರೋದು ಇದು ಇನ್ಸಿಡೆಂಟ್. ಅದು ಹೆಂಗೆ ಕ್ಲೀನ್ ಮಾಡ್ಸಿದ್ದೀರಾ? ಇದು ಓಪನ್ ಮಾಡಿದ್ದೀರಾ? ಬೇಡ ಬೇಡ, ಇಲ್ಲಿ ಇಲ್ಲೇನ ಬೇರೆ ಕಡೆಗ ಯಾರೇ ವಾಡನೆ ಜಡಿ ಇಲ್ರಿ ಹೇಳು ಸುನೀಲ್. ಇದು ಇಡೀ ಸಮಾಜ ತಲೆ ತಗ್ಸೋ ಕೆಲಸ ಆಗಿರೋದು ಇದು. ಎಲ್ರಿ ಮತ್ತೆ ಯಾರು ಇದ್ದಾರೆ? ನೀವೆಲ್ಲ ಇಲ್ಲಿ ಬಂದಿದ್ರ? ಇಲ್ಲಿ ಹಾಂ, ಯಾರು ಈ ಗ್ರೂಪ್ ಯಾರು ಇನ್ಚಾರ್ಜು? ಪ್ರಿನ್ಸಿಪಲ್ ಇನ್ಚಾರ್ಜ್. ಈಗ ಹೇಳ್ತಾ ಇದಾರೆ, ಇಲ್ಲೇ ಹೇಳ್ತಾ ಇದಾರಲ್ಲ ಎಲ್ಲರೂ. ಮೊಬೈಲ್ ಅಲ್ಲಿ ನೀವು ಹೇಳ್ದಂಗೆ ಗೊತ್ತಾಗ್ತದೆ ಯಾವತ್ತು ವಿಡಿಯೋ ಆಯ್ತು ಅಂತ. ಸೈಬರ್ ಅಲ್ಲಿ ಅದನ್ನ ಟೆಕ್ನಾಲಜಿ ಇದೆ. ಯಾವತ್ತು ವಿಡಿಯೋ ಆಯ್ತು, ಎಷ್ಟೊತ್ತಲ್ಲ ಆಯ್ತು ಮಾಡ್ಬೇಕಾದ್ರೆ ನೀವು ಯಾರು ಸುಳ್ಳು ಹೇಳಕ್ಕಾಗಲ್ಲ. ಅದಿನ್ನೂ ಪೊಲೀಸರು ಮಾಡಲಿಲ್ಲ ಇನ್ನ ಅದನ್ನ. ಅದು ಆಗಿದ್ದರೆ ಪೊಲೀಸರು ಇಷ್ಟೊತ್ತು ಆಗ್ಬೇಕು. ಅರ್ಥ ಆಯ್ತೇನಮ್ಮ. ಅದಕ್ಕೆ ಇಲ್ಲಿ ಬಂದು ಇದನ್ನೆಲ್ಲ ನಾವು ಎಲ್ಲೂ ಹೊರಗಡೆ ಹೇಳ್ಬೇಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿ ಇದು ಮಾಡಿದ್ರು. ಕೇಂದ್ರ ಸಚಿವರಾಗಿರುವಂತಹ ನಾರಾಯಣಸ್ವಾಮಿ ಹಾಗೆ ಸಂಸದ ಮುನಿಸ್ವಾಮಿ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಮೀರ್ ನೀಡ್ತಾ ಹೋಗ್ತಾರೆ. ಸಮೀರ್, ಒಂದ್ ಕಡೆಗೆ ಕೇಂದ್ರ ಸಚಿವರು ಸಂಸದರ ಭೇಟಿಯಾಗಿದೆ, ಮತ್ತೊಂದ್ ಕಡೆ ಲಾಕರ್ನ ಮುರಿದು ದಾಖಲೆಗಳ ಪರಿಶೀಲನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಕ್ರಮಗಳ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಸಮೀರ್? ವಿದ್ಯಾಶ್ರೀ, ಏನು ಒಂದು ಅಮಾನವೀಯ ಘಟನೆ ನಡೆದಿತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಏನು ಯಲವನಹಳ್ಳಿ ಗ್ರಾಮದ ಬಳಿ ಇರುವಂತಹ ಈ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಏನು ಡಿಸೆಂಬರ್ 1ರಂದು ನಡೆದಿರುವ ಘಟನೆ ಅಂತ ಹೇಳಲಾಗ್ತಾ ಇರುವಂತ ಏನು ಶೌಚಗುಂಡಿಗೆ ಇಳಿದ ಪ್ರಕರಣ ಇವತ್ತು ರಾಜ್ಯಾದ್ಯಂತ ಸುದ್ದಿಯಾಗಿರುವಂತದ್ದು. ಹೀಗಾಗಿ ಏನು ನಿನ್ನೆ ಈಗಾಗಲೇ 4 ಮಂದಿ ಅಮಾನತಾಗಿರುವಂತ ಅಂದ್ರೆ ಸಸ್ಪೆಂಡ್ ಆಗಿರುವಂತದ್ದು, ಏನು ಪ್ರಾಂಶುಪಾಲರು ಸೇರಿದಂತೆ 4 ಮಂದಿ ಸಸ್ಪೆಂಡ್ ಆಗಿದ್ದಾರೆ. ಈ ಕುರಿತಂತೆ ನಿನ್ನೆ ಏನು ಸಾಕಷ್ಟು ಚರ್ಚೆ ನಡೆದಿತ್ತು. ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ನೀಡಿದ್ರು. ಇಂದು ಬೆಳಿಗ್ಗೆ ಕೇಂದ್ರ ಸಚಿವರಾದಂತಹ ಎ ನಾರಾಯಣಸ್ವಾಮಿ ಅವರು ಈ ಒಂದು ಶಾಲೆಗೆ ಭೇಟಿ ಕೊಟ್ಟಿರುವಂತದ್ದು. ಈ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಏನು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಇಲ್ಲಿರುವ ಅಧಿಕಾರಿಗಳು ಏನಿದ್ದಾರೆ ಅವರಿಂದ ಮತ್ತೆ ಮಕ್ಕಳಿಂದ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಂದ ಮಾಹಿತಿಯನ್ನ ಪಡೆಯುವ ಪ್ರಯತ್ನವನ್ನ ಸಚಿವರು ಮಾಡಿದರು. ಈ ಸಂದರ್ಭದಲ್ಲಿ ಏನು ದಾಖಲೆ ಪರಿಶೀಲನೆಗೆ ಏನು ಕಚೇರಿಯ ಒಳಗಡೆ ಹೋದಾಗ ಏನು ನಿನ್ನೆ ಬಂಧನ ಆಗಿರುವಂತಹ ಭರತಮ್ಮ ಅವರ ಬಳಿ ಒಂದು ಕೀ ಇರೋದ್ರಿಂದ ಆ ಒಂದು ಲಾಕರ್ನ ಒಡೆದು ಪರಿಶೀಲನೆಯನ್ನು ನಡೆಸಿದ್ರು. ಈಗಾಗಲೇ ಏನು ಮತ್ತೊಂದು ಪ್ರಕರಣ, ಇದೇ ಶಾಲೆಯ ಇನ್ನೊಂದು ಪ್ರಕರಣದಲ್ಲಿ ಏನು ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ, ಅದು ವೈರಲ್ ಆಗಿದೆ ಅಂತ ಏನು ಹೇಳಲಾಗ್ತಾ ಇದೆ. ಈ ಕುರಿತಂತೆ ಕೂಡ ಮಾಹಿತಿ ಸಿಕ್ಕಿದ್ದು. ಇದು ಕೂಲಂಕುಷವಾಗಿ ಪರಿಶೀಲನೆ ಆಗ್ಬೇಕು, ಅಂದ್ರೆ SIT ತನಿಖೆ ಆಗ್ಬೇಕು ಅಂತ ಹೇಳಿ ಏನು ಮಾತನ್ನ ಹೇಳಿರುವಂತದ್ದು. ಹೀಗಾಗಿ
ರೈಟ್, ಥ್ಯಾಂಕ್ ಯು ಸಮೀರ್. ತಮ್ಮೆಲ್ಲ ಡೀಟೇಲ್ಸ್ಗೆ ನಮ್ಮ ಪ್ರತಿನಿಧಿ ಸಮೀರ್ ಮಾಹಿತಿಯನ್ನ ನೀಡ್ತಾ ಇದ್ರು. ದೇಶದಲ್ಲಿ ಗಮನಿಸ್ತಾ ಇದ್ದೀರಿ, ಸಂಸದರಾಗಿರುವಂತಹ ಮುನಿಸ್ವಾಮಿ ಹಾಗೆ ಕೇಂದ್ರ ಸಚಿವರಾಗಿರುವಂತಹ ನಾರಾಯಣ ಸ್ವಾಮಿಯವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳ ಪರಿಶೀಲನೆ ಆಗಬೇಕು. ಪ್ರಿನ್ಸಿಪಾಲ್ ಭಾರತಮ್ಮ ಅವರನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಹಾಗಾಗಿ ಶಾಲೆಯ ಲಾಕರ್ನ ಬೀಗವನ್ನ ಮುರಿದು ಅದರಲ್ಲಿರುವಂತಹ ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಇಡೀ ರಾಜ್ಯಾದ್ಯಂತ ಈ ಪ್ರಕರಣಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.